ಹಾಯ್ ಎವ್ರಿವನ್, ವೆಲ್ಕಮ್ ಟು ರಾಗಿಣಿ ಕುಕಿಂಗ್ ಆ್ಯಂಡ್ ಟ್ರಾವೆಲ್. ಈ ವಿಡಿಯೋದಲ್ಲಿ ಸುಲಭವಾಗಿ ಮನೆಯಲ್ಲೇ ತುಪ್ಪ ಕಾಯಿಸೋದು ಹೇಗೆ ಅಂತ ನೋಡೋಣ. ನಮಗೆ ಇಲ್ಲಿ ಅಮೆರಿಕಾದಲ್ಲಿ ಕಾಸ್ಕೋ ಹೋಲ್ಸೇಲ್ ಅಂಗಡಿಯಲ್ಲಿ ಕಿರ್ಕ್ಲ್ಯಾಂಡ್ ಅವ್ರದ್ದು ಅನ್ಸಾಲ್ಟೆಡ್ ಬಟರ್ ಇದು ಸಿಗುತ್ತೆ. ಇದನ್ನೇ ತೊಗೊಂಡು ನಾನು ಯಾವಾಗಲೂ ತುಪ್ಪ ಕಾಯಿಸ್ಕೊಳ್ಳೋದು ಮನೆಯಲ್ಲಿ. ಈ ಬೆಣ್ಣೆಯಲ್ಲಿ ತುಪ್ಪ ಮಾಡಿಕೊಂಡ್ರೆ ನಮಗೆ ಇಂಡಿಯಾದಲ್ಲಿ ಸಿಗೋ ತುಪ್ಪ ಥರನೇ ಟೇಸ್ಟ್ ಬರುತ್ತೆ. 450 ಗ್ರಾಮ್ಸ್ದು 2 ಪ್ಯಾಕೆಟ್ ಬಟರಲ್ಲಿ ಇವತ್ತು ತುಪ್ಪ ಕಾಯಿಸ್ಕೊತಾ ಇದ್ದೀನಿ. ಟೋಟಲ್ 900 ಗ್ರಾಮ್ಸ್ ಬೆಣ್ಣೆಯಲ್ಲಿ ಎಲ್ಲ ಪ್ಯಾಕೆಟ್ನೂ ಓಪನ್ ಮಾಡಿ ಒಂದು ಪಾತ್ರೆಗೆ ಹಾಕಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಬೆಣ್ಣೆನ ಕರಗೋಕ್ಕೆ ಬಿಡಬೇಕು. ನೆಕ್ಸ್ಟು 6 ಲವಂಗ, 3 ಏಲಕ್ಕಿನ ಕುಟಾಣಿಗೆ ಹಾಕಿ ಕುಟ್ಟಿ ಪುಡಿ ಮಾಡ್ಕೋಬೇಕು. ಲವಂಗ ಏಲಕ್ಕಿ ಹಾಕೋದ್ರಿಂದ ತುಪ್ಪ ಚೆನ್ನಾಗಿ ಸ್ಮೆಲ್ ಬರುತ್ತೆ ಮತ್ತು ಏಲಕ್ಕಿಯಿಂದ ಡೈಜೆಷನ್ ಆಗೋಕ್ಕೂ ಹೆಲ್ಪ್ ಮಾಡುತ್ತೆ. ಕುಟ್ಟಿ ಪುಡಿ ಮಾಡಿರೋ ಏಲಕ್ಕಿ, ಲವಂಗ, ಅರ್ಧ ಸ್ಪೂನ್ ಉಪ್ಪು, ಅರ್ಧ ಸ್ಪೂನು ಅರಿಶಿನದ ಪುಡಿ. ವೈಟ್ ಕಲರ್ ತುಪ್ಪ ಬೇಕು ಅಂದರೆ ಅರಿಶಿನದ ಪುಡಿನ ಸ್ಕಿಪ್ ಮಾಡ್ಕೋಬೋದು, ಆದರೆ ತುಪ್ಪ ಗ್ರೀನ್ ಕಲರ್ ಇದ್ರೇ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಬೆಣ್ಣೆ ಪೂರ್ತಿ ಕರಗಿದ ಮೇಲೆ ಇದು ಮೇಲ್ಗಡೆ ಪೂರ್ತಿ ನೊರೆ ಬರುತ್ತೆ. ನೊರೆ ಬಂದು ಇದು ಉಕ್ಕಕ್ಕೆ ಶುರುವಾಗುತ್ತೆ. ಆವಾಗ ಸ್ಪೂನಲ್ಲಿ ಈ ಥರ ಮಾಡ್ತಾ ಇರಿ. 2-3 ನಿಮಿಷ ಆದಮೇಲೆ ಉಕ್ಕೋದು ಸ್ಟಾಪ್ ಆಗಿ ಈ ಥರ ಕುದಿ ಬರೋಕ್ಕೆ ಶುರುವಾಗುತ್ತೆ. ಈ ಥರ ಕುದಿ ಬಂದಮೇಲೆ ಇದನ್ನು ಒಂದು 10ರಿಂದ 12 ನಿಮಿಷ ಮೇಲ್ಗಡೆ ಇರೋ ನೊರೆ ಎಲ್ಲ ಹೋಗೋವರೆಗೂ ಬೇಯೋಕ್ಕೆ ಬಿಡಬೇಕು. 12 ನಿಮಿಷ ಆದಮೇಲೆ ನೋಡಿ, ಈ ಥರ ಮೇಲ್ಗಡೆ ನೊರೆ ಎಲ್ಲ ಹೋಗಿ ಟ್ರಾನ್ಸ್ಪರೆಂಟ್ ಆಗಿದೆ ಅಂದರೆ ತುಪ್ಪ ಕಾದಿದೆ ಅಂತ. ಇವಾಗ ಇದನ್ನು ಒಂದು ಸ್ಟೀಲ್ ಬಾಕ್ಸ್ ಅಥವಾ ಗ್ಲಾಸ್ ಬಾಕ್ಸಿಗಾದ್ರೂ ಸೋಸ್ಕೊಂಡು ಇಟ್ಕೋಬೇಕು. 2 ಗಂಟೆಗಳ ಕಾಲ ಆದಮೇಲೆ ತುಪ್ಪ ಪೂರ್ತಿಯಾಗಿ ತಣ್ಣಗಾಗಿ ಈ ಥರ ಗಟ್ಟಿಯಾಗಿದೆ ನೋಡಿ. ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ನಾನು ಯಾವಾಗಲೂ ಇದೇ ಥರನೇ ಮನೆಯಲ್ಲಿ ತುಪ್ಪ ಕಾಯಿಸ್ಕೊಳ್ಳೋದು. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.